ಕನ್ನಡದ ಟಾಪ್ ನಟ ಎಂದೆನಿಸಿಕೊಂಡಿದ್ದ ದರ್ಶನ್ ಅವರ ಸಿನಿ ಜರ್ನಿ ಮುಕ್ತಾಯಗೊಂಡಿತ್ತ. ಕನ್ನಡದ ಮುಂದಿನ ಸೂಪರ್ ಸ್ಟಾರ್ ಆಗಬೇಕಾಗಿದ್ದ ದರ್ಶನ್ ಇನ್ನು ಸಿನಿಮಾಕ್ಕೆ ಮರಳಲ್ವಾ? ಅವರ ಜೀವನ ಸಂಪೂರ್ಣ ಜೈಲಿನಲ್ಲಾಗುತ್ತಾ? ಜೈಲಿನಿಂದ ಬಂದ ಬಳಿಕ ಪವಿತ್ರ ಗೌಡ ಅವರೊಂದಿಗೆ ಮದುವೆಯಾಗ್ತಾರಾ ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನಮಸ್ಕಾರ, ಇದು ನಾನು ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಖ್ಯಾತ ನಟ ದರ್ಶನ್ ಅವರು ಇತ್ತೀಚೆಗೆ ತನ್ನ ಅಭಿಮಾನಿಯಾಗಿದ್ದ ರೇಣುಕಾಸ್ವಾಮಿ ಅವರ ಕೊಲೆಯನ್ನು ಮಾಡಿದ ಪ್ರಕರಣದಲ್ಲಿ ಇದೀಗ ಪರಪ್ಪನಾಗ್ರಹಾರ ಜೈಲನ್ನು ಸೇರಿದ್ದಾರೆ. ತನ್ನ ಸ್ನೇಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಹಾಗೆ ಸಂದೇಶ ರವಾನೆ ಮಾಡಿದ್ದನ್ನು ಕಂಡು ತನ್ನ ಅಭಿಮಾನಿ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕಳಿಸಿ ಒಂದು ಶೆಡ್ನಲ್ಲಿ ಮೂಲೆಗೆ ಹಾಕಿ ಸುಮಾರು 3 ರಿಂದ 4 ದಿನಗಳ ಕಾಲ ತನ್ನ ಸ್ನೇಹಿತರೊಂದಿಗೆ ಮದ್ಯ ಸೇವಿಸಿ ಕೀಟಲೆಯನ್ನು ಕೊಟ್ಟು ಕೊನೆಗೂ ಕೊಂದು ಹಾಕಿದ್ದಾರೆ ಎನ್ನುವ ಆರೋಪವನ್ನು ಹೊರಿರುವ ದರ್ಶನ್, ಪವಿತ್ರ ಗೌಡ ಹಾಗೆ ದರ್ಶನ್ ಗ್ಯಾಂಗ್ ಇದೀಗ ಜೈಲನ್ನು ಸೇರಿದ್ದಾರೆ. ಪೊಲೀಸ್ ಕಸ್ಟಡಿ ಇದೀಗ ಮುಕ್ತಾಯಗೊಂಡಿದ್ದು ಪ್ರಕರಣ ಇದೀಗ ನ್ಯಾಯಾಲಯದ ಹಂತದಲ್ಲಿದೆ. ಜೈಲಿಗೆ ಸೇರಿದ ಬಳಿಕ ಹಲವಾರು ಮಂದಿ, ಟೈಗರ್ ಪ್ರಭಾಕರ್ ಸೇರಿದಂತೆ ಹಲವಾರು ಮಂದಿ ಇದೀಗ ಅವರನ್ನು ಭೇಟಿಯಾಗಿದ್ದಾರೆ. ಅದುವಲ್ಲದೆ ದರ್ಶನ್ ಅಭಿಮಾನಿಗಳು ಇದೀಗ ಜೈಲಿನಿಂದ ಹೊರಗೆ ಕಾಯ್ತಾ ಇದ್ದಾರೆ. ದರ್ಶನ್ ಅವರ ವಿಚಾರಣೆ ಮುಂದಿನ ವಾರದಲ್ಲಿ ನ್ಯಾಯಾಲಯದಲ್ಲಿ ಆಗಲಿದೆ. ವಿಚಾರಣೆಯೊಂದಿಗೆ ಅವರ ಈ ಕೇಸ್ನೊಂದಿಗೆ ಈಗಾಗಲೇ ಹಲವಾರು ಸಾಕ್ಷಿಗಳು ದೊರೆತಿದ್ದು ಈ ಸಾಕ್ಷಿಯನ್ನು ನಾಶ ಮಾಡಲು ಪ್ರಯತ್ನ ಪಡ್ತಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿರುವ ಪ್ರಮುಖ ಪ್ರಶ್ನೆ ಏನೆಂದರೆ, ದರ್ಶನ್ ಅವರ ಸಿನಿ ಜರ್ನಿ ಮುಕ್ತಾಯಗೊಂಡಿದ್ದ ಅನ್ನೋದು. ದರ್ಶನ್ ಅವರ ಸಿನಿ ಜರ್ನಿ ಮುಕ್ತಾಯಗೊಳ್ಳುವುದಕ್ಕಿಂತಲೂ ಮೊದಲು ಅವರು ಡೆವಿಲ್ ಎನ್ನುವ ಸಿನಿಮಾವನ್ನು ಮಾಡುವುದಂತೂ ಬಹುತೇಕ ಕನ್ಫರ್ಮ್. ಯಾಕೆಂದರೆ ಅವರ ಮುಂದೆ ಬರ್ತಾ ಇರುವ ಡೆವಿಲ್ ಎನ್ನುವ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ. 15 ರಿಂದ 20 ಕೋಟಿ ಸಿನಿಮಾಕ್ಕೆ ಮೊದಲ ಹಂತಕ್ಕೆ ಸುರಿಸಲಾಗಿದೆ ಎನ್ನುವ ಅಭಿಪ್ರಾಯವನ್ನು ಪಡೆದಿದ್ದಾರೆ ನಿರ್ಮಾಪಕರು. ಆದ್ದರಿಂದಲೇ ಈ ಸಿನಿಮಾವನ್ನು ಸಂಪೂರ್ಣವಾಗಿ ಮಾಡಿದ ಬಳಿಕ ಮಾತ್ರವೇ ದರ್ಶನ್ ಅವರು ಸಿನಿಮಾ ಜರ್ನಿಯಿಂದ ಹೊರನಡೆಯುವುದಾದರೆ ನಡೀಬಹುದು. ಆದರೆ ದರ್ಶನ್ ಅವರ ಮೂಲಗಳ ಮಾಹಿತಿಗಳ ಪ್ರಕಾರ ದರ್ಶನ್ ಅವರು ಸಿನಿ ಜರ್ನಿಯಿಂದ ಹಿಂದೆ ಸರಿತಾ ಇಲ್ಲ. ಬದಲಾಗಿ ಜೈಲಿನಿಂದ ಬಂದ ಬಳಿಕ ದರ್ಶನ್ ಅವರು ಮತ್ತೆ ಸಿನಿಮಾಕ್ಕೆ ಎಂಟ್ರಿ ಆಗಲಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ವಿಚಾರಣೆ ನಡೆಯುತ್ತಿರುವ ಬೆನ್ನಲ್ಲೇ ಕೆಲವೇ ದಿನಗಳಲ್ಲಿ ಜಾಮೀನಿನ ಮೂಲಕ ದರ್ಶನ್ ಹೊರಗೆ ಬರುವ ಚಾನ್ಸಸ್ ಕೂಡ ಇದೆ. ಆದರೆ ಅಷ್ಟು ಸುಲಭದಲ್ಲಿ ಜಾಮೀನಿನ ಮೂಲಕ ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಕೊಲೆಗೆ ಸ್ಟ್ರಾಂಗ್ ಆಗಿದೆ, ಹಾಗೆ ಸಾಕ್ಷಿಗಳು ಕೂಡ ಸ್ಟ್ರಾಂಗ್ ಆಗಿದೆ. ಅಷ್ಟು ಸುಲಭವಾಗಿ ಈ ಕೇಸಿನಿಂದ ಹೊರಬರುವುದಕ್ಕೆ ದರ್ಶನ್ ಅವರಿಗೆ ಸಾಧ್ಯವಿಲ್ಲ. ಎಲ್ಲಾದರೂ ಹೊರಬಂದರೂ ಕೂಡ ಅವರು ಕೆಲವೇ ದಿನಗಳಲ್ಲಿ ಸಿನಿಮಾ ಜರ್ನಿಯನ್ನು ಕೂಡ ಮತ್ತೆ ಆರಂಭ ಮಾಡುವ ಚಾನ್ಸಸ್ ಇದೆ. ಇನ್ನು ಇವರು ಪವಿತ್ರ ಗೌಡ ಅವರನ್ನು ಮದುವೆಯಾಗ್ತಾರಾ ಎನ್ನುವ ವಿಚಾರದಲ್ಲಿ ಈಗಲೂ ಕೂಡ ಕುತೂಹಲಕಾರಿಯಾಗಿದೆ. ಯಾಕಂದರೆ ದರ್ಶನ್ ಅನ್ನು ಅರೆಸ್ಟ್ ಮಾಡಿದ್ದ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದ್ರು. ಯಾಕೆಂದರೆ ಇದು ಅವರ ನಡುವೆಯಲ್ಲಿ ಡೈವರ್ಸ್ಗೆ ಎಡೆಮಾಡಿಕೊಡುತ್ತಾ ಎನ್ನುವ ಕುತೂಹಲ ಕೂಡ ಇತ್ತು. ಆದರೆ ದರ್ಶನ್ ಜೈಲಿಗೆ ಸೇರಿದ ಬಳಿಕ ಅವರನ್ನು ಭೇಟಿಯಾಗಲು ವಿಜಯಲಕ್ಷ್ಮಿ ಬಂದಿದ್ರು. ಆದರೆ ಕ್ಯಾಮೆರಾ ಕಣ್ಣುಗಳನ್ನು ನೋಡಿ ಅವರು ಮತ್ತೆ ಹಿಂದಿರುಗಿದ್ರು. ಆದ್ದರಿಂದಲೇ ದರ್ಶನ್ ಜೈಲಿನಿಂದ ಹೊರಬಂದ ಬಳಿಕ ವಿಜಯಲಕ್ಷ್ಮಿಗೆ ಡೈವೋರ್ಸನ್ನು ನೀಡಿ ಪವಿತ್ರ ಗೌಡ ಅವರನ್ನು ನೇರವಾಗಿ ಮದುವೆಯಾಗ್ತಾರಾ ಎನ್ನುವುದು ಕೂಡ ನೋಡಬೇಕಾಗಿದೆ. ಇಷ್ಟೆಲ್ಲ ಆದ ಬಳಿಕ ವಿಜಯಲಕ್ಷ್ಮಿ ಅವರು ಖಂಡಿತವಾಗಿಯೂ ಡೈವರ್ಸ್ ಕೊಡುವ ಚಾನ್ಸಸ್ಗಳು ಕೂಡ ಇದೆ. ಏನೇ ಆದರೂ ಕೂಡ ದರ್ಶನ್ ಅವರ ಈ ಅರೆಸ್ಟ್ ಎಲ್ಲ ಖ್ಯಾತ ನಟರಿಗೂ, ಟಾಪ್ ನಟರಿಗೂ, ಅವರ ಅಭಿಮಾನಿಗಳಿಗೂ ತಕ್ಕ ಪಾಠವೇ ಹೌದು. ದರ್ಶನ್ರ ಕೊಲೆಗೇಸಿನ ಕುರಿತಾದ ಸಂಪೂರ್ಣವಾದ ವಿಡಿಯೋ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ಹಾಕ್ತಾ ಇದ್ದೀವಿ ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಡಿ.